ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ವಿಜಯೀಭವ ಚಾನಲ್ಗೆ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತಗಳು. ನನ್ನ ಹೆಸರು ಮಹೇಶ್ ಅಂತ ಹೇಳಿ, BM ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಣನೂರಿನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಾನು ನಿಮಗೆ ಕರ್ನಾಟಕ ರಾಜ್ಯಾದ್ಯಂತ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥ ಎಲ್ಲ ಸ್ಪರ್ಧಾಳುಗಳಿಗೆ ಉಪಯುಕ್ತವಾಗ್ತಕ್ಕಂತಹ ಒಂದು ವಿಚಾರವನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಚಾನಲ್ಗೆ ಬಂದಿದ್ದೇನೆ. IAS, KAS, FDA ಮತ್ತು SDA ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಸೀರೀಸಲ್ಲಿ ನಾವೊಂದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಿಚಾರವನ್ನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಸುಪ್ರೀಂ ಕೋರ್ಟಿನ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಪ್ರಶ್ನೆಗಳು ಯಾವಾಗಲೂ ಬರ್ತಾ ಇರುತ್ತೆ. ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿ ನಡೆಸುವಂಥ ಸಂದರ್ಭದಲ್ಲಿ ಹೆಚ್ಚು ಗಮನ ನೀಡ್ತಕ್ಕಂಥದ್ದು ಸಾಮಾನ್ಯ ಪತ್ರಿಕೆಯಲ್ಲಿ 7 ಕ್ಷೇತ್ರಗಳಿಗೆ ನಾವು ಗಮನ ಇಟ್ಟು ಅಧ್ಯಯನ ಮಾಡಬೇಕಾಗತ್ತೆ. ಅದರಲ್ಲಿ ಭಾರತ ಸಂವಿಧಾನದಲ್ಲಿ ಕನಿಷ್ಠ 10 ಪ್ರಶ್ನೆಗಳು, ಗರಿಷ್ಠ 20 ಪ್ರಶ್ನೆಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅದರಲ್ಲಿ ಕೆಲವು ಭಾರತ ಸಂವಿಧಾನದ ಕೆಲವು ಭಾಗಗಳಲ್ಲಿ ಪ್ರಶ್ನೆಗಳು ಯಾವಾಗಲೂ ಬರ್ತಾನೆ ಇರುತ್ತೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದಾಗಿರುತ್ತೆ. ಈ ಸುಪ್ರೀಂ ಕೋರ್ಟಿನ ಕಂಪೋಸಿಷನ್ ಅಥವಾ ರಚನೆಯ ಬಗ್ಗೆ ನಾವೀಗ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಅದರಲ್ಲಿ ಸುಪ್ರೀಂ ಕೋರ್ಟಿನ ರಚನೆ ಭಾರತ ಸಂವಿಧಾನದ 124/1ನೇ ವಿಧಿಯಲ್ಲಿ ಈ ಸುಪ್ರೀಂ ಕೋರ್ಟಿನ ರಚನೆಯ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಇನ್ನು ಸುಪ್ರೀಂ ಕೋರ್ಟು ಭಾರತ ಸಂವಿಧಾನ ಜಾರಿಗೆ ಬಂದ 2 ದಿನಗಳ ನಂತರ, ಅಂದರೆ 1950 ಜನವರಿ 28ನೇ ತಾರೀಕು ಸುಪ್ರೀಂ ಕೋರ್ಟು ಅಸ್ತಿತ್ವಕ್ಕೆ ಬಂದಿದೆ, ಜಾರಿಗೆ ಬಂದಿದೆ. ಈ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು ನಾವು ಜಾರಿಗೆ ಬಂದಾಗಲಿಂದ ಇದುವರೆಗೆ ಅದನ್ನು ಸಂಸತ್ತು ಕಾಲಕಾಲಕ್ಕೆ ಕಾನೂನುಗಳನ್ನು, ಅಂದರೆ ಕಾಯ್ದೆಗಳನ್ನು ಮಾಡೋದ್ರ ಮೂಲಕ ಅದರ ಸಂಖ್ಯೆಯನ್ನು, ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸ್ಕೊಬಂದಿರೋದನ್ನು ಕಾಣ್ತೇವೆ. ಗರಿಷ್ಠ ಈಗ ಪ್ರಸ್ತುತ ಗರಿಷ್ಠ 33+1, ಅಂದರೆ 34 ನ್ಯಾಯಾಧೀಶರನ್ನು ಹೊಂದಿದೆ. 33 ಜನ ಇತರ ನ್ಯಾಯಾಧೀಶರು, ಒಬ್ಬರು ಮುಖ್ಯ ನ್ಯಾಯಾಧೀಶರು ಸೇರಿ ಗರಿಷ್ಠ 34 ಜನ ನ್ಯಾಯಾಧೀಶರು ಇರೋದನ್ನು ಕಾಣ್ತೇವೆ. ಆದರೆ ಈಗ ಪ್ರಸ್ತುತ ತುಂಬಿಕೊಂಡಿರ್ತಕ್ಕಂಥದ್ದು 32+1, ಅಂದರೆ 33 ನ್ಯಾಯಾಧೀಶರು ಈಗ ಪ್ರಸ್ತುತ ಸುಪ್ರೀಂ ಕೋರ್ಟ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾವು ಆ ಪಟ್ಟಿಯನ್ನು ನೋಡೋದಾದರೆ ನ್ಯಾಯಾಧೀಶರ ಸಂಖ್ಯೆಯನ್ನು ಸಂವಿಧಾನ ಜಾರಿಗೆ ಬಂದಾಗಿನಿಂದ, ಅಂದರೆ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾದಾಗಿನಿಂದ ಇದುವರೆಗೆ ನ್ಯಾಯಾಧೀಶರ ಸಂಖ್ಯೆಯನ್ನು ಸಂಸತ್ತು ಹೇಗೆ ಯಾವ ವರ್ಷಗಳಲ್ಲಿ ಆ ಸಂಖ್ಯೆಯನ್ನು ಹೆಚ್ಚಿಸ್ಕೊಂಡು ಬಂದಿದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ 28/1/1950ರಲ್ಲಿ 7 ಜನ ಇತರ ನ್ಯಾಯಾಧೀಶರು ಪ್ಲಸ್ ಒಬ್ಬರು ಮುಖ್ಯ ನ್ಯಾಯಾಧೀಶರು ಸೇರಿ ಒಟ್ಟು 8 ಜನ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನಲ್ಲಿ ಇದ್ದರು. ನಂತರ 1956ರಲ್ಲಿ ಸಂಸತ್ತು ಮತ್ತೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು 10+1, ಅಂದರೆ 10 ಜನ ಇತರ ನ್ಯಾಯಾಧೀಶರು ಪ್ಲಸ್ ಮುಖ್ಯ ನ್ಯಾಯಾಧೀಶರೊಬ್ಬರನ್ನು ಸೇರಿಸಿ ಒಟ್ಟು 11 ಜನ ನ್ಯಾಯಾಧೀಶರನ್ನು ಮಾಡಲಾಯಿತು. ನಂತರ 1960ರಲ್ಲಿ ಇದರ ಸಂಖ್ಯೆಯನ್ನು ಮತ್ತೆ ಹೆಚ್ಚಿಸಿ 13+1, ಒಟ್ಟು 14 ಜನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸಿದ್ರು. ನಂತರ 1978ರಲ್ಲಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು 17+1, ಅಂದರೆ 17 ಜನ ಇತರ ನ್ಯಾಯಾಧೀಶರು ಪ್ಲಸ್ 1 18 ಜನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು. ನಂತರ 1986ರಲ್ಲಿ 25+1, ಅಂದರೆ 25 ಜನ ಇತರ ನ್ಯಾಯಾಧೀಶರು ಮತ್ತು ಒಬ್ಬರು ಮುಖ್ಯ ನ್ಯಾಯಾಧೀಶರು ಸೇರಿ 26 ಜನ ನ್ಯಾಯಾಧೀಶರು ಕರ್ತವ್ಯ ನಿರ್ವಹಿಸ್ತಾ ಇದ್ದರು. 2008ರಲ್ಲಿ ಆ ಸಂಖ್ಯೆಯನ್ನು ಮತ್ತೂ ಹೆಚ್ಚಿಸಿ 30+1, ಅಂದರೆ 30 ಜನ ಇತರ ನ್ಯಾಯಾಧೀಶರು, ಒಬ್ಬರು ಮುಖ್ಯ ನ್ಯಾಯಾಧೀಶರು ಸೇರಿ 31 ಜನ ನ್ಯಾಯಾಧೀಶರು ಕರ್ತವ್ಯ ನಿರ್ವಹಿಸ್ತಾ ಇದ್ದರು. 2019ರಲ್ಲಿ ಇತ್ತೀಚೆಗೆ ಮತ್ತೆ ಇಬ್ಬರು ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸಿ 33+1, ಅಂದರೆ 33 ಜನ ಇತರ ನ್ಯಾಯಾಧೀಶರು, ಒಬ್ಬರು ಮುಖ್ಯ ನ್ಯಾಯಾಧೀಶರು ಸೇರಿ ಒಟ್ಟು ಗರಿಷ್ಠ 34 ನ್ಯಾಯಾಧೀಶರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆ ಸ್ಥಾನಗಳು ಇದ್ದಾವೆ. ಆದರೆ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ನ್ಯಾಯಾಧೀಶರ ಸಂಖ್ಯೆ 33, ಅಂದರೆ 32+1, 1 ನ್ಯಾಯಾಧೀಶರ ಸ್ಥಾನ ಖಾಲಿ ಇದೆ. ಇನ್ನು ನ್ಯಾಯಾಧೀಶರ ನೇಮಕಕ್ಕೆ ಸಂಬಂಧಿಸಿದಂತೆ ನಾವು ತಿಳಿಯೋದಾದರೆ ಸಂವಿಧಾನದ 124/2ನೇ ವಿಧಿ ಈ ನ್ಯಾಯಾಧೀಶರ ನೇಮಕಾತಿಯ ಬಗ್ಗೆ
ಹೇಳುತ್ತೆ. ಸಾಮಾನ್ಯವಾಗಿ SDA, ಪೊಲೀಸ್, ಈ FDA ಅಂಥ ಹುದ್ದೆಗಳಿಗೆ ಏನು ಪ್ರಿಪರೇಷನನ್ನು ಮಾಡ್ತಾ ಇದ್ದೀರಾ, ಆ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ನ್ಯಾಯಾಧೀಶರ ನೇಮಕವನ್ನು ಸಂವಿಧಾನದ ಯಾವ ವಿಧಿಯ ಪ್ರಕಾರ ಮಾಡಲಾಗುತ್ತೆ ಮತ್ತು ಯಾರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ನೇಮಕಾತಿ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ರಾಷ್ಟ್ರಪತಿಯವರಿಂದ ಈ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ನೇಮಕ ಮಾಡಲಾಗುತ್ತೆ. ರಾಜ್ಯ ಹೈಕೋರ್ಟಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರೊಂದಿಗೆ ಚರ್ಚಿಸಿ ಅವರ ಶಿಫಾರಸ್ಸಿನಂತೆ ರಾಷ್ಟ್ರಪತಿಯವರು ಹೈಕೋರ್ಟ್ ನ್ಯಾಯಾಧೀಶರನ್ನು ಕೂಡ ನೇಮಕ ಮಾಡ್ತಾರೆ. ನ್ಯಾಯಾಧೀಶರನ್ನು ನೇಮಕ ಮಾಡ್ಕೊಳ್ಳೋದಕ್ಕೆ ಅಂತಲೇ ಒಂದು ವಿಧಾನ ಇದೆ. ಅದನ್ನು ನಮ್ಮ ದೇಶದಲ್ಲಿ ಕೊಲೀಜಿಯಂ ವ್ಯವಸ್ಥೆ ಅಂತ ಹೇಳಿ ಕರೀತಾರೆ. ಇದು 2014ರವರೆಗೆ ಈ ಕೊಲೀಜಿಯಂ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. 2014ರಲ್ಲಿ ಮತ್ತೊಂದು ಅಲ್ಲಿ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಸಂವಿಧಾನದಲ್ಲಿ NJAC ಅಂತಕ್ಕಂತಹ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರೋದಕ್ಕೆ ಪ್ರಯತ್ನ ಪಟ್ಟರು. ಅದ್ರ ಬಗ್ಗೆ ನಿಮಗೆ ಮುಂದೆ ಹೇಳ್ತೇನೆ. ಈಗ ಪ್ರಸ್ತುತ ಕೊಲೀಜಿಯಂ ವ್ಯವಸ್ಥೆಯನ್ನೇ ಮುಂದುವರಿಸಲಾಗಿದೆ. ಈ ಕೊಲೀಜಿಯಂ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂತಹ ಮತ್ತು ಹೈಕೋರ್ಟ್ಗಳಿಗೆ ನ್ಯಾಯಾಧೀಶರನ್ನು ನೇಮಕಾತಿ ಮಾಡ್ತಕ್ಕಂಥದ್ದು ಮತ್ತು ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕೊಲೀಜಿಯಂ ವ್ಯವಸ್ಥೆಯನ್ನು ಅಸ್ತಿತ್ವಕ್ಕೆ ತರಲಾಗಿದೆ, ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ನಿಮಗೆ ಗೊತ್ತಿರಲಿ, ಇದರ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ನ್ಯಾಯಾಧೀಶರನ್ನು ನೇಮಕಾತಿ ಮತ್ತು ವರ್ಗಾವಣೆ ಮಾಡುವ ಸಲುವಾಗಿ ಇರತಕ್ಕಂಥ ಒಂದು ನೇಮಕಾತಿ ವ್ಯವಸ್ಥೆಗೆ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಬರ್ಬೋದು. ಆಗ ನೀವು ಕೊಲೀಜಿಯಂ ವ್ಯವಸ್ಥೆ ಅನ್ನೋದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಪ್ರಸ್ತುತ ಅಸ್ತಿತ್ವದಲ್ಲಿರ್ತಕ್ಕಂಥ ಕೊಲೀಜಿಯಂನಲ್ಲಿ ಈಗಿನ ಪ್ರಸ್ತುತ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಶರದ್ ಅರವಿಂದ್ ಬೋಬ್ಡೆ ಅವರು ಇದ್ದಾರೆ. ಹಾಗೆಯೇ ಅವರ ಜೊತೆಗೆ ಇನ್ನೂ 4 ಜನ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಸದಸ್ಯರಾಗಿ ಅದರಲ್ಲಿ ಇದ್ದಾರೆ. ಅವರು ಯಾರ್ಯಾರಪ್ಪ ಅಂದರೆ NS ವರ್ಮಾ ಅವರು, ಅರುಣ್ ಕುಮಾರ್ ಮಿಶ್ರಾ ಅವರವರು, ಹಾಗೆಯೇ ರೋಹಿಂಗ್ಟನ್ ನಾರಿಮನ್ರವರು, ಹಾಗೆಯೇ R ಭಾನುಮತಿ ಅಂತಕ್ಕಂಥವರು ಈ ಕೊಲೀಜಿಯಂನ ಇತರ ಸದಸ್ಯರಾಗಿದ್ದಾರೆ. ನಿಮಗೆ ಒಂದು ನೆನಪಿರಲಿ, ಈ 5 ಜನರಲ್ಲಿ R ಭಾನುಮತಿ ಕಳೆದ ಒಂದು ದಶಕದಿಂದ ಯಾವುದೇ ಮಹಿಳಾ ನ್ಯಾಯಾಧೀಶರು ಈ ಕೊಲೀಜಿಯಂನ ಸದಸ್ಯರಾಗಿರಲಿಲ್ಲ. ಪ್ರಸ್ತುತ R ಭಾನುಮತಿ ಅವರು ಸದಸ್ಯರಾಗಿದ್ದಾರೆ. ಮುಂದುವರಿದಂತೆ ನಾವು ಆಗಲೇ ನಾನು ನಿಮಗೆ ಹೇಳ್ತಾ ಇದ್ದೆ, NJAC ಅಂತ ಒಂದು ಈ ಕೊಲೀಜಿಯಂಗೆ ಪರ್ಯಾಯವಾಗಿ ತರೋದಕ್ಕೆ ಪ್ರಯತ್ನ ನಡೀತು. ಅದು ಸಂವಿಧಾನದ 99ನೇ ತಿದ್ದುಪಡಿಯ ಮೂಲಕ ಇದನ್ನು ಬದಲಾಯಿಸೋ ವ್ಯವಸ್ಥೆಯನ್ನು ಮಾಡಲಾಯಿತು. ಇದು NJAC ಅಂದರೆ ಏನು, ಫುಲ್ ಫಾರ್ಮ್ ಕೇಳ್ತಾರೆ ಎಷ್ಟೋ ಸಂದರ್ಭದಲ್ಲಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ NJAC ಅದರ ಫುಲ್ ಫಾರ್ಮನ್ನು ಕೇಳೋ ಸಾಧ್ಯತೆ ಇರುತ್ತೆ. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಅಂತ ಹೇಳಿ, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಅಂತ ಹೇಳಿ ಇದನ್ನು ಕರೀತಾರೆ. ಇದು ಏಪ್ರಿಲ್ 13, 2015ರಿಂದ ಜಾರಿಗೆ ಬಂದಿತ್ತು. ಆದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ವಿರೋಧದಿಂದಾಗಿ ಮತ್ತು ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ತೀರ್ಪನ್ನು ನೀಡಿ ಅಕ್ಟೋಬರ್ 16, 2015ರಲ್ಲಿ ಸುಪ್ರೀಂ ಕೋರ್ಟ್ ಇದನ್ನು ರದ್ದುಗೊಳಿಸ್ತು. ಈ NJACಯನ್ನು ಸಂವಿಧಾನದ 99ನೇ ತಿದ್ದುಪಡಿ ಮೂಲಕ ಜಾರಿಗೆ ತಂದಿದ್ದನ್ನು ಅಕ್ಟೋಬರ್ 16, 2015ರಂದು ಸುಪ್ರೀಂ ಕೋರ್ಟ್ ಈ ತಿದ್ದುಪಡಿಯನ್ನು ರದ್ದುಗೊಳಿಸಿ ಹಿಂದೆ ಇದ್ದಂಥ ಕೊಲೀಜಿಯಂ ವ್ಯವಸ್ಥೆಯನ್ನೇ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ನೇಮಕ ಮಾಡೋದು ಮತ್ತು ವರ್ಗಾವಣೆ ಮಾಡೋದು, ಅಂದರೆ ಹೈಕೋರ್ಟ್ಗಳನ್ನ ನ್ಯಾಯಾಧೀಶರನ್ನು ನೇಮಕಾತಿ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಅವರ ವರ್ಗಾವಣೆಗೆ ಸಂಬಂಧಿಸಿದಂಥ ವಿಚಾರಗಳಿಗೆ ಇದ್ದಂಥ ಕೊಲೀಜಿಯಂ ವ್ಯವಸ್ಥೆಯನ್ನೇ ಪ್ರಸ್ತುತ ಮುಂದುವರಿಸ್ತಾ ಬರಲಾಗಿದೆ. ಇನ್ನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಲು ಇರಬೇಕಾದಂಥ ಅರ್ಹತೆಗಳು, ಇದ್ರ ಬಗ್ಗೆ ಸಂವಿಧಾನದ 124/3ನೇ ವಿಧಿ ತಿಳಿಸ್ಕೊಡುತ್ತೆ. ಅದರ ಏನು ಅರ್ಹತೆಗಳಿರಬೇಕು, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಬೇಕು ಅಂದರೆ ಏನು ಅರ್ಹತೆಗಳಿರಬೇಕು ಅಂತೇಳಿ. ಈ KAS ಮತ್ತು FDA ಪರೀಕ್ಷೆಗಳಿಗೆ ಯಾರೆಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀರಾ ಅವರು ಇದ್ರ ಕಡೆ ಗಮನ ಕೊಡಬೇಕು. ಅವರು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಅರ್ಹತೆಗಳ ಪಟ್ಟಿಯನ್ನು ಕೊಟ್ಟು ಯಾವುದೋ ಒಂದು ಆ ಅರ್ಹತೆ ಇಲ್ಲದೆ ಇರೋದನ್ನು ಅಲ್ಲಿ ಸೇರಿಸಿರ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಎಲ್ಲ ಅರ್ಹತೆಗಳನ್ನು ಸರಿಯಾದ ರೀತಿಯಲ್ಲಿ ಗಮನದಲ್ಲಿಟ್ಕೊಂಡಿರಬೇಕಾಗುತ್ತೆ. ಮೊದಲನೇದಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಬೇಕು ಅಂದರೆ ಇರಬೇಕಾದಂಥ ಅರ್ಹತೆಗಳು ಏನಪ್ಪ ಅಂದರೆ, ಮೊದಲನೇದಾಗಿ ಭಾರತೀಯ ನಾಗರಿಕನಾಗಿರಬೇಕು. ಎರಡನೇ ಅರ್ಹತೆ ಏನಪ್ಪ ಅಂದರೆ ಕನಿಷ್ಠ 5 ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರಬೇಕು. ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟಲ್ಲಿ ಅವರು ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು, ಅಥವಾ ನ್ಯಾಯಾಧೀಶರಾಗಿರಬೇಕು ಅಥವಾ
ಹೈಕೋರ್ಟ್ನಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿರಬೇಕು. ಹೈಕೋರ್ಟಲ್ಲಿ 5 ವರ್ಷ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ಅದರ ಜೊತೆಗೆ ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ನ್ಯಾಯ ತಜ್ಞರಾಗಿರಬೇಕು ಅಂತ ಹೇಳಿ ಈ ಅರ್ಹತೆಗಳನ್ನು ಸಂವಿಧಾನದ 124/3ನೇ ವಿಧಿಯಲ್ಲಿ ವಿವರವಾಗಿ ಕೊಡಲಾಗಿದೆ. ಹಾಗಾದರೆ ಈ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಪ್ರಮಾಣ ವಚನದ ವಿಚಾರ ಬಂದಾಗ ನಾವು ಸಂವಿಧಾನದ ಯಾವ ಭಾಗದಲ್ಲಿ ಕಾಣ್ತೀವಿ ಅಂತ ನೋಡೋದಾದರೆ, ಸಂವಿಧಾನದ 124/6ನೇ ವಿಧಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಸಂವಿಧಾನದ 3ನೇ ಅನುಸೂಚಿಯಲ್ಲಿ ಭಾರತ ಸಂವಿಧಾನದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ 8 ಅನುಸೂಚಿಗಳಿದ್ವು. ಆನಂತರ 4 ಅನುಸೂಚಿಗಳನ್ನು ಅನೇಕ ತಿದ್ದುಪಡಿಗಳ ಮೂಲಕ ಸೇರಿಸ್ತಾ ಬಂದರು. ನಿಮಗೆ ಪ್ರತಿ ಅನುಸೂಚಿ ಏನೇನು ಹೇಳುತ್ತೆ ಅನ್ನೋದನ್ನ ಬಗ್ಗೆ ತಿಳ್ಕೊಂಡಿರಬೇಕಾಗತ್ತೆ. ಅದರಲ್ಲಿ ನಮಗೆ 3ನೇ ಅನುಸೂಚಿ ಈ ರಾಷ್ಟ್ರಪತಿಯವರ ಪ್ರಮಾಣ ವಚನದ ಬಗ್ಗೆ ಸಂವಿಧಾನಾತ್ಮಕ ಹುದ್ದೆಗಳೇನಿರ್ತವೆ, ಸಂವಿಧಾನಾತ್ಮಕ ಹುದ್ದೆಗಳು ಅಂತ ಏನು ಕರಿತೀವಿ ನಾವು, ರಾಷ್ಟ್ರಪತಿ ಇರ್ಬೋದು, ಉಪರಾಷ್ಟ್ರಪತಿ ಇರ್ಬೋದು, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಇರ್ಬೋದು, ಹೈಕೋರ್ಟಿನ ನ್ಯಾಯಾಧೀಶರು ಇರ್ಬೋದು, ಇವೆಲ್ಲ ಸಂವಿಧಾನಾತ್ಮಕ ಹುದ್ದೆಗಳು. ಈ ಸಂವಿಧಾನಾತ್ಮಕ ಹುದ್ದೆಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವುದರ ಬಗ್ಗೆ ಸಂವಿಧಾನದ 3ನೇ ಅನುಸೂಚಿ ತಿಳಿಸ್ಕೊಡುತ್ತೆ. ಈ 3ನೇ ಅನುಸೂಚಿಯಂತೆ ಯಾರು ಇವರಿಗೆ ಪ್ರಮಾಣ ವಚನ ಬೋಧಿಸ್ತಾರಪ್ಪ ಅಂದರೆ ರಾಷ್ಟ್ರಪತಿಯವರು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇನ್ನು ಇವರ ಟೆನ್ಯೂರ್ ಅಥವಾ ಅಧಿಕಾರಾವಧಿ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಅಧಿಕಾರಾವಧಿ ಏನು, ಅದನ್ನು ಸಂವಿಧಾನದ ಯಾವ ಒಂದು ವಿಧಿನಲ್ಲಿ ಇದೆ ಅಂತ ಅಂದರೆ ಸಂವಿಧಾನದ 124/2ನೇ ವಿಧಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಅಧಿಕಾರಾವಧಿಯ ಬಗ್ಗೆ ತಿಳಿಸ್ಕೊಡುತ್ತೆ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಅಧಿಕಾರಾವಧಿ 65 ವರ್ಷಗಳ ವಯಸ್ಸಿನವರೆಗೆ ಅಂತೇಳಿ. ಇದ್ರ ಜೊತೆಗೆ ನಾವು ಇದರ ಜೊತೆಯಲ್ಲೇ ಹೈಕೋರ್ಟ್ ನ್ಯಾಯಾಧೀಶರ ಅವಧಿ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ 62 ವರ್ಷಗಳು. ಹೈಕೋರ್ಟ್ಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು 62. ಹಾಗೆಯೇ ಸುಪ್ರೀಂ ಕೋರ್ಟಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು 65 ವರ್ಷಗಳಾಗಿರುತ್ತೆ. ಇನ್ನು ಪದಚ್ಯುತಿಗೆ ಸಂಬಂಧಿಸಿದಂತೆ ಸಂವಿಧಾನದ 124/4ನೇ ವಿಧಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಪದಚ್ಯುತಿಯ ಬಗ್ಗೆ ತಿಳಿಸ್ಕೊಡುತ್ತೆ. ಈ ಪದಚ್ಯುತಿಗೆ ಏನೆಲ್ಲ ಕಾರಣಗಳಿರುತ್ತೆ, ಯಾವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸಲಾಗುತ್ತೆ ಅಂತ. ಮೊದಲನೇದಾಗಿ ದುರ್ವರ್ತನೆ ಅಥವಾ ಅಸಮರ್ಥ್ಯದ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ನಾವು ಪದಚ್ಯುತಿಗೊಳಿಸ್ತಕ್ಕಂಥದ್ದನ್ನು ಕಾಣ್ತೀವಿ. ಯಾರು ಪದಚ್ಯುತಿಗೊಳಿಸ್ತಾರೆ ಹಾಗಾದರೆ ಅಂತ ನೋಡೋದಾದರೆ, ಸಂಸತ್ತಿನ ಉಭಯ ಸದನಗಳು ಅಂದರೆ ಯಾವುದು, ಲೋಕಸಭೆ ಮತ್ತು ರಾಜ್ಯಸಭೆ. ಈ ಲೋಕಸಭೆ ಮತ್ತು ರಾಜ್ಯಸಭೆಯ ಬಹುಮತ, ಈ ಎರಡೂ ಸದನಗಳ ಬಹುಮತ ಅಥವಾ ಹಾಜರಿದ್ದು ಮತ ಚಲಾಯಿಸುವಂತಹ ಸದಸ್ಯರಲ್ಲಿ 3/2 ಸದಸ್ಯರ ಒಪ್ಪಿಗೆಯೊಂದಿಗೆ ಇವರನ್ನು ಪದಚ್ಯುತಿಗೊಳಿಸ್ಬೋದು. ನಾವು ಯಾವುದಾದ್ರೂ ಉದಾಹರಣೆ ಇದೆಯಾ ಈ ರೀತಿ ನಮ್ಮ ದೇಶದಲ್ಲಿ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸಿರೋದು ಅಂತ ನೋಡೋದಾದರೆ ಗಮನಿಸ್ಬೋದು. ಇನ್ನು ಈ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಇರ್ತಕ್ಕಂಥ ವೇತನ ಎಷ್ಟು ಕೊಡ್ತಾರೆ ಮತ್ತು ಸವಲತ್ತುಗಳೇನಿದೆ ಅನ್ನೋದನ್ನು ಸಂವಿಧಾನದ 146/3ನೇ ವಿಧಿ ತಿಳಿಸ್ಕೊಡುತ್ತೆ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ವೇತನ ಮತ್ತು ಸೌಲಭ್ಯಗಳ ಬಗ್ಗೆ ಸಂವಿಧಾನದ 146/3ನೇ ವಿಧಿ ತಿಳಿಸ್ಕೊಡುತ್ತೆ. ಇದನ್ನು ಈ ವೇತನದ ಬಗ್ಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಸಂವಿಧಾನದ 3ನೇ ಅನುಸೂಚಿ ಸಾಂವಿಧಾನಿಕ ಹುದ್ದೆಗಳ ಪ್ರಮಾಣ ವಚನದ ಬಗ್ಗೆ ತಿಳಿಸ್ಕೊಟ್ರೆ, ಸಂವಿಧಾನದ 2ನೇ ಅನುಸೂಚಿ ಈ ಸಾಂವಿಧಾನಿಕ ಹುದ್ದೆಗಳಿಗೆ ನೀಡುವಂತಹ ವೇತನಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಹಾಗೆಯೇ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಿಗೆ, ಅದರಲ್ಲೂ ಮುಖ್ಯ ನ್ಯಾಯಮೂರ್ತಿಯವರಿಗೆ ಎಷ್ಟಪ್ಪ ವೇತನ ಇದೆ ಅಂತಂದರೆ ಮಾಸಿಕ 2,80,000 ರೂಗಳನ್ನು ಈಗ ಅವರಿಗೆ ವೇತನವನ್ನಾಗಿ ನೀಡಲಾಗುತ್ತಿದೆ. ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇವರ ವೇತನವನ್ನು ಸಾಕಷ್ಟು ಸಂದರ್ಭಗಳಲ್ಲಿ ಪ್ರಶ್ನೆಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪ್ರಸ್ತುತ ವೇತನ 2,80,000 ರೂಗಳು. ಹಾಗಾದರೆ ಇತರೆ ನ್ಯಾಯಾಧೀಶರಿಗೆ ಎಷ್ಟು ವೇತನವನ್ನು ಕೊಡ್ತಾರೆ ಅಂತ ನೋಡೋದಾದರೆ 2,50,000 ರೂಪಾಯಿಗಳು. ಇವರಿಗೆ ಇನ್ನು ಯಾವುದೇ ಸಂದರ್ಭದಲ್ಲಿ ಇವರ ವೇತನವನ್ನು
ಇವರಿಗೆ ಅನಾನುಕೂಲವಾಗುವಂತೆ ಬದಲಾಯಿಸುವಂತಿಲ್ಲ. ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಹೊರತುಪಡಿಸಿ, ಹಣಕಾಸಿನ ತುರ್ತು ಪರಿಸ್ಥಿತಿ ಸಂವಿಧಾನದ 360ನೇ ವಿಧಿಯ ಪ್ರಕಾರ ದೇಶದ ಆರ್ಥಿಕ ಸ್ಥಿತಿ ಹದಗೆಟ್ಟ ಸಂದರ್ಭದಲ್ಲಿ, ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಇವರ ವೇತನವನ್ನು ತಡೆ ಹಿಡಿಯಬಹುದೇ ಹೊರತು ಉಳಿದ ಯಾವುದೇ ಕಾರಣಕ್ಕಾಗಿ ಈ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ವೇತನವನ್ನು ತಡೆ ಹಿಡಿಯೋದು ಬರೋದಿಲ್ಲ. ಹಾಗಾದರೆ ಇವ್ರಿಗೆ ಯಾವ ಒಂದು ಖಾತೆಯಿಂದ, ಯಾವ ಒಂದು ನಿಧಿಯಿಂದ ಇವರಿಗೆ ವೇತನ ಕೊಡ್ತಾರೆ ಅಂತ ನೋಡಿದರೆ, ಭಾರತ ಸಂವಿಧಾನದ 266ನೇ ವಿಧಿಯ ಪ್ರಕಾರ ಭಾರತದ ಸಂಚಿತ ನಿಧಿಯಿಂದ ಇವರಿಗೆ ವೇತನವನ್ನು ನೀಡಲಾಗುತ್ತೆ. ಇದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ವೇತನ ಮತ್ತು ಸವಲತ್ತುಗಳು. ಇನ್ನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಅಧಿಕಾರಗಳನ್ನು ನಾವು ನೋಡೋದಾದರೆ, ಅಧಿಕಾರ ಕಾರ್ಯಗಳು ಏನು, ಇವರು ಅಧಿಕಾರ ಕಾರ್ಯಗಳನ್ನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ಗೆ ಯಾವ ಅಧಿಕಾರಗಳಿದೆ ಅಂತ ನೋಡೋದಾದರೆ, ಸುಪ್ರೀಂ ಕೋರ್ಟಿಗೆ ಇರ್ತಕ್ಕಂಥ ಅಧಿಕಾರಗಳನ್ನು ಮುಖ್ಯವಾಗಿ ನಾವು ಕೆಲವು ಭಾಗಗಳನ್ನಾಗಿ ಮಾಡ್ಕೊಂಡಿದ್ವಿ. ಅದರಲ್ಲಿ ಮೂಲ ಅಧಿಕಾರ ವ್ಯಾಪ್ತಿ, ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳಿ ಕರಿತೀವಿ. ಇದು ಸಂವಿಧಾನದ 131ನೇ ವಿಧಿಯ ಪ್ರಕಾರ ಇಲ್ಲಿ ಹಲವು ಅಂಶಗಳು, ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಹಲವು ಅಂಶಗಳನ್ನು ಸುಪ್ರೀಂ ಕೋರ್ಟು ನಿರ್ವಹಿಸುತ್ತೆ. ಅದು ಯಾವ್ಯಾವುದು ಅಂತ ನೋಡೋದಾದರೆ, ಮೊದಲನೇದಾಗಿ ಒಂದು ಕಡೆ ಭಾರತ ಸರ್ಕಾರ, ಇನ್ನೊಂದು ಕಡೆ ಒಂದು ರಾಜ್ಯ ಅಥವಾ ಹೆಚ್ಚು ರಾಜ್ಯಗಳ ನಡುವೆ ಉದ್ಭವಿಸಬಹುದಾದಂತಹ ವಿವಾದಗಳು. ಕೇಂದ್ರ ಸರ್ಕಾರ ಒಂದು ಕಡೆ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ರಾಜ್ಯಗಳು ಒಂದು ಕಡೆ ಇರತಕ್ಕಂಥ ವಿವಾದಗಳು, ಹೀಗೆ ಎರಡು ಗುಂಪುಗಳ ನಡುವೆ, ಅಂದರೆ ಕೇಂದ್ರ ಸರ್ಕಾರ ಮತ್ತು ಒಂದಕ್ಕಿಂತ ಹೆಚ್ಚು ರಾಜ್ಯಗಳ ನಡುವೆ ಉದ್ಭವಿಸಬಹುದಾದಂಥ ವಿವಾದಗಳನ್ನು ಕೂಡ ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ ವ್ಯಾಪ್ತಿಗೆ ಬರ್ತವೆ. ಹಾಗೆಯೇ ಎರಡನೇದಾಗಿ ಭಾರತ ಸರ್ಕಾರ ಅದರ ಜೊತೆಗೆ ಒಂದು ರಾಜ್ಯ ಅಥವಾ ಒಂದಕ್ಕಿಂತ ಹೆಚ್ಚು ರಾಜ್ಯಗಳು ಒಂದು ಕಡೆ, ಇನ್ನೊಂದು ಕಡೆ ಒಂದು ರಾಜ್ಯ ಅಥವಾ ಒಂದಕ್ಕಿಂತ ಹೆಚ್ಚು ರಾಜ್ಯಗಳು ಒಂದು ಕಡೆ, ಹೀಗೆ ಎರಡು ಗುಂಪುಗಳ ನಡುವೆ ಉದ್ಭವಿಸಬಹುದಾದಂಥ ವಿವಾದಗಳನ್ನು ಕೂಡ ಈ ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ ವ್ಯಾಪ್ತಿಗೆ ಸಂವಿಧಾನದ 131ನೇ ವಿಧಿಯ ಪ್ರಕಾರ ಬರುತ್ತೆ. ಇನ್ನು ಮುಂದುವರೆದಂತೆ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಇಲ್ಲಿ ಕೇಂದ್ರ ಸರ್ಕಾರ ಇರಲ್ಲ. ಮೊದಲ ಎರಡು ಕೇಸ್ಗಳಲ್ಲಿ ಕೇಂದ್ರ ಸರ್ಕಾರ ಒಂದು ಕಡೆ ಇದ್ದೇ ಇರುತ್ತೆ. ಮೂರನೇ ಕೇಸಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳು ಒಂದು ಗುಂಪಿನಲ್ಲಿ, ಮತ್ತೊಂದು ಕಡೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳು ಇದ್ದು ಈ ಗುಂಪುಗಳ ನಡುವೆ, ಅಂದರೆ ರಾಜ್ಯಗಳ ಗುಂಪುಗಳ ನಡುವೆ ಉದ್ಭವಿಸಬಹುದಾದಂಥ ವಿವಾದಗಳನ್ನು ಈ ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಚರ್ಚಿಸಲಾಗುತ್ತೆ. ಅಂದರೆ ಆ ವ್ಯಾಪ್ತಿಯಲ್ಲಿ ಬರ್ತವೆ ಅಂತ, ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತವೆ. ಇನ್ನು ಮುಂದುವರಿದಂತೆ ಬಹಳ ಮುಖ್ಯವಾದಂಥ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸ್ತಕ್ಕಂಥದ್ದು ಸುಪ್ರೀಂ ಕೋರ್ಟಿನ ವ್ಯಾಪ್ತಿಗೆ ಬರುತ್ತೆ. ಸಂವಿಧಾನದ 32ನೇ ವಿಧಿಯ ಪ್ರಕಾರ ನಿಮಗೆಲ್ಲರಿಗೂ ಗೊತ್ತಿದೆ, ಸಂವಿಧಾನದ 32ನೇ ವಿಧಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ಬಗ್ಗೆ ಹೇಳುತ್ತೆ. ಅಂದರೆ ನಮ್ಮ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿರ್ತಕ್ಕಂಥ ಮೊದಲ 5 ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆಯಾದಂಥ ಸಂದರ್ಭದಲ್ಲಿ ನಾವು ಸಂವಿಧಾನದ 32ನೇ ವಿಧಿ ಪ್ರಕಾರ ರಿಟ್ಗಳನ್ನು ಜಾರಿಗೊಳಿಸುವ ಮೂಲಕ, ರಿಟ್ ಅರ್ಜಿಗಳನ್ನು ಸಲ್ಲಿಸೋದ್ರ ಮೂಲಕ ಪರಿಹಾರವನ್ನು ಪಡ್ಕೋಬೋದು. ಹಾಗೆಯೇ 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ಗಳಲ್ಲಿ ಈ ರಿಟ್ಗಳನ್ನು ಪಡ್ಕೋಬೋದು. ಸುಪ್ರೀಂ ಕೋರ್ಟಲ್ಲಿ ಹೆಬಿಯಾಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರಾಹಿಬಿಷನ್, ಸರ್ಶಿಯೋರರಿ ಮತ್ತು ಕೋವರ್ಯಾಂಟೋ ಅಂತಕ್ಕಂಥ 5 ರೀತಿಯ ರಿಟ್ಗಳನ್ನು ತರೋದ್ರ ಮೂಲಕ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸತಕ್ಕಂಥದ್ದು ಕೂಡ ಈ ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ. ಇದು ನಿಮಗೆ ಗೊತ್ತಿರಬೇಕು, KS ಮತ್ತು FDA ಈ ಥರ ಪದವಿಯ ಒಂದು ಅರ್ಹತೆ ಮೇಲೆ ಯಾವುದೆಲ್ಲ ರಿಕ್ರೂಟ್ಮೆಂಟ್ ನಡೆಯುತ್ತೆ ಅವುಗಳಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸುಪ್ರೀಂ ಕೋರ್ಟಿನ ಕೆಲವು ವ್ಯಾಪ್ತಿಯ ಅಧಿಕಾರಗಳನ್ನು ಕೊಟ್ಬಿಟ್ಟು ಇದು ಯಾವ ಭಾಗಕ್ಕೆ ಬರುತ್ತೆ, ಸಲಹಾ ಅಧಿಕಾರ ವ್ಯಾಪ್ತಿನ ಅಥವಾ ವಿಶೇಷ ಅಧಿಕಾರ ವ್ಯಾಪ್ತಿನ ಅಥವಾ ಮೂಲ ಅಧಿಕಾರ ವ್ಯಾಪ್ತಿನ ಅಂತ ಹೇಳಿ ಕೇಳ್ಬಿಡ್ತಾರೆ. ಆಗ ನಿಮಗೆ ಸರಿಯಾದ ರೀತಿಯಲ್ಲಿ ಗೊತ್ತಿರಬೇಕು ಮೂಲ ಅಧಿಕಾರ ವ್ಯಾಪ್ತಿನಲ್ಲಿ ಯಾವ್ಯಾವುದು ಬರುತ್ತೆ ಅಂತೇಳಿ. ನೆಕ್ಸ್ಟು ಎರಡನೇದಾಗಿ ನಾವು ನೋಡೋದಾದರೆ ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಅಂತ ಹೇಳಿ ಕರಿತೀವಿ, ಅಪಿಲೇಟ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳಿ. ಸಂವಿಧಾನದ 132ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಇದೆ. ಇದನ್ನು ದೇಶದ ಅತ್ಯಂತ ಕೊನೆಯ ಅಪಿಲೇಟ್ ಜ್ಯೂರಿಸ್ಡಿಕ್ಷನ್ ಇರ್ತಕ್ಕಂಥ ಕೋರ್ಟ್ ಅಂತ ಹೇಳಿ ಕರಿತೀವಿ. ಅಂದರೆ ಇದು ಸಂವಿಧಾನಾತ್ಮಕ ವಿವಾದಗಳು, ಅಂದರೆ ಸಂವಿಧಾನಕ್ಕೆ ಸಂಬಂಧಿಸಿದಂತಹ ಯಾವುದೇ, ಸಂವಿಧಾನವನ್ನು ಅರ್ಥೈಸುವಂಥ ವಿಚಾರಕ್ಕೆ ಸಂಬಂಧಿಸಿದಂತಹ ಯಾವುದೇ ವಿವಾದಗಳಿರ್ಬೋದು, ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರಗಳಿಗೆ ಸಂಬಂಧಿಸಿದ ಯಾವುದೇ ವಿವಾದಗಳು ಕೂಡ ಸುಪ್ರೀಂ ಕೋರ್ಟಿನ ಮೇಲ್ಮನವಿ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ. ಇನ್ನು ಅದರಲ್ಲಿ ಸಂವಿಧಾನದ 133ನೇ ವಿಧಿಯ ಪ್ರಕಾರ ಸಿವಿಲ್ ವಿವಾದಗಳು
ಕೂಡ ಸುಪ್ರೀಂ ಕೋರ್ಟಿನ ಮೇಲ್ಮನವಿ ಅಧಿಕಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಹಾಗೆಯೇ ಕ್ರಿಮಿನಲ್ ವಿವಾದಗಳು, ಸಂವಿಧಾನದ 134ನೇ ವಿಧಿಯ ಪ್ರಕಾರ ಕ್ರಿಮಿನಲ್ ವಿವಾದಗಳು ಕೂಡ ಸುಪ್ರೀಂ ಕೋರ್ಟಿನ ಮೇಲ್ಮನವಿ ಅಧಿಕಾರ ವ್ಯಾಪ್ತಿಗೆ ಬರುತ್ತೆ. ಈ ಮೇಲ್ಮನವಿ ಅಧಿಕಾರ ವ್ಯಾಪ್ತಿಯಲ್ಲಿ ಬಹಳ ಮುಖ್ಯವಾಗಿ 3 ಅಂಶಗಳನ್ನು ನೆನ್ಪಿಟ್ಕೋಬೇಕಾಗತ್ತೆ. ಒಂದು, ಸಂವಿಧಾನದಲ್ಲಿರುವ ವಿಷಯಗಳಿಗೆ ಸಂಬಂಧಿಸಿದ ಯಾವುದೇ ವಿವಾದಗಳು. ಎರಡನೇದು, ಸಿವಿಲ್ ವಿವಾದಗಳು ಅಂದರೆ 133ನೇ ವಿಧಿಯ ಪ್ರಕಾರ. ಕ್ರಿಮಿನಲ್ ವಿವಾದಗಳು 134ನೇ ವಿಧಿಯ ಪ್ರಕಾರ. ಇವು ಸುಪ್ರೀಂ ಕೋರ್ಟಿನ ಮೇಲ್ಮನವಿ ಅಧಿಕಾರ ವ್ಯಾಪ್ತಿಗೆ ಬರ್ತಕ್ಕಂಥ ವಿಷಯಗಳು. ಇನ್ನು ಸಲಹಾ ಅಧಿಕಾರ ವ್ಯಾಪ್ತಿ, ಸಂವಿಧಾನದ 143ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟಿಗೆ ಸಲಹಾ ಅಧಿಕಾರ ವ್ಯಾಪ್ತಿಯು ಕೂಡ ಇದೆ. ಅಡ್ವೈಸರಿ ಜೂರಿಸ್ಡಿಕ್ಷನ್ ಅಂತೇಳಿ ಕರಿತೀವಿ. ಈ ಸಲಹಾ ಅಧಿಕಾರ ವ್ಯಾಪ್ತಿಯನ್ನು ರಾಷ್ಟ್ರಪತಿಯವರ ಕೋರಿಕೆಯ ಮೇರೆಗೆ ಸಲಹೆ ನೀಡುವಂತಹ ಅಭಿಪ್ರಾಯ ನೀಡುವಂತಹ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಇದೆ. ಯಾವುದಾದ್ರು ಸಂದರ್ಭದಲ್ಲಿ ರಾಷ್ಟ್ರಪತಿಯವರಿಗೆ ಸುಪ್ರೀಂ ಕೋರ್ಟು ಸಲಹೆ ನೀಡಿದೆಯಾ ಅಂತ ಅಂದರೆ, ಕೆಲವು ಸಂದರ್ಭಗಳಲ್ಲಿ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟಿನ ಸಲಹೆ ಕೇಳಿರೋದನ್ನು ಗಮನಿಸ್ಬೋದು. ಕಾವೇರಿ ನದಿ ನೀರಿನ ವಿವಾದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟು ಸಲಹೆಯನ್ನು ನೀಡಿದೆ ರಾಷ್ಟ್ರಪತಿಯವರಿಗೆ. ಹಾಗೆಯೇ ರಾಮ ಜನ್ಮಭೂಮಿ ವಿವಾದ 1992ರಿಂದ 94ರ ಮಧ್ಯದಲ್ಲಿ ಈ ಸುಪ್ರೀಂ ಕೋರ್ಟಿನ ಸಲಹೆಯನ್ನು ರಾಷ್ಟ್ರಪತಿಯವರು ಕೇಳಿದರು. ಆ ಸಂದರ್ಭದಲ್ಲೂ ಕೂಡ ಸಲಹೆಯನ್ನು ನೀಡಿದೆ. ಹಾಗೆಯೇ ಬೆರುಬಾರಿ ವಿವಾದ ನೀವು ಕೇಳಿರ್ಬೋದು. 1958ರಲ್ಲಿ ಇದು ಭಾರತ ಮತ್ತು ಪಾಕಿಸ್ತಾನಕ್ಕೆ ಒಂದು ಭೂಪ್ರದೇಶದ ಹಸ್ತಾಂತರಕ್ಕೆ ಸಂಬಂಧಿಸಿದಂಥ ವಿಚಾರ. ಇದು 1958ರಲ್ಲಿ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟಿನ ಸಲಹೆಯನ್ನು ಕೇಳಿದರು. ಆಗ ಸುಪ್ರೀಂ ಕೋರ್ಟು ಸಲಹೆ ಏನಪ್ಪ ನೀಡಿತು ಅಂತಂದರೆ, ಯಾವುದೇ ಒಂದು ದೇಶದ ಒಂದು ಭಾಗವನ್ನು ಅಥವಾ ಭೂಪ್ರದೇಶವನ್ನು ಮತ್ತೊಂದು ದೇಶಕ್ಕೆ ನಾವು ಹಸ್ತಾಂತರಿಸುವಂತಹ ಸಂದರ್ಭ ಬಂದರೆ ಸಂವಿಧಾನಕ್ಕೆ 368ನೇ ವಿಧಿಯ ಪ್ರಕಾರ ವಿಶೇಷ ತಿದ್ದುಪಡಿಯನ್ನು ಮಾಡಬೇಕಾಗತ್ತೆ ಅಂತ ಸಲಹೆಯನ್ನು ರಾಷ್ಟ್ರಪತಿಯವರಿಗೆ ನೀಡಿತು. ಹೀಗೆ ನಾವು ಸುಪ್ರೀಂ ಕೋರ್ಟಿಗೆ ಮುಖ್ಯವಾದಂಥ ಒಂದು ಅಧಿಕಾರ ವ್ಯಾಪ್ತಿಯನ್ನು ನೋಡೋದಾದರೆ, ಮೂಲ ಅಧಿಕಾರ ವ್ಯಾಪ್ತಿ, ಎರಡನೇದು ಬಂದು ಸಲಹಾ ಅಧಿಕಾರ ವ್ಯಾಪ್ತಿ, ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಅಂತ ಹೇಳಿ ಹೀಗೆ ಅಧಿಕಾರ ವ್ಯಾಪ್ತಿಗಳಿರೋದನ್ನು ನಾವು ಗಮನಿಸ್ಬೋದು. ಇನ್ನು ನಾನು ನಿಮ್ಮ ಜೊತೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೇನೆ. ಈ ಸುಪ್ರೀಂ ಕೋರ್ಟಿಗೆ ಸಂಬಂಧಿಸಿದಂತೆ ಇದುವರೆಗೆ ನಡೆದಿರ್ತಕ್ಕಂಥ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದರೆ, ಈಗ ಒಂದು ಪ್ರಶ್ನೆ ನಿಮ್ಮ ಮುಂದೆ: ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತರುವಂತೆ ಬಲವಂತ ಮಾಡಲು ರಿಟ್ ಅಥವಾ ಆಜ್ಞೆಯನ್ನು ಇವರು ಹೊರಡಿಸಬಹುದು. ಅಂದರೆ ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತಗೊಬರೋದಕ್ಕೆ ಯಾರು ರಿಟ್ಗಳನ್ನು ಹೊರಡಿಸ್ಬೋದು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ಮಾತ್ರ, ಎರಡನೇ ಆಯ್ಕೆ ಭಾರತದ ರಾಷ್ಟ್ರಪತಿಯವರು, ಮೂರನೇ ಆಯ್ಕೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಅಂತೇಳಿ, ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಹೊರಡಿಸ್ಬೋದು. ಹಾಗೆಯೇ ನಾಲ್ಕನೇ ಆಯ್ಕೆ ಜಿಲ್ಲಾ ನ್ಯಾಯಾಲಯಗಳು ಅಂತೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದಂಥ ಉತ್ತರ ನಾನು ಆಗಲೇ ಹೇಳಿದೆ. ರಿಟ್ ಹೊರಡಿಸುವಂಥ ಅಧಿಕಾರ ಇರತಕ್ಕಂಥದ್ದು ಸಂವಿಧಾನದ 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ಗೆ, ಹಾಗೆಯೇ ಸಂವಿಧಾನದ 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ಗಳಿಗೆ ರಿಟ್ಗಳನ್ನು ಹೊರಡಿಸ್ತಕ್ಕಂಥ ಅಧಿಕಾರ ಇದೆ. ರಿಟ್ಗಳನ್ನು ಏನಕ್ಕೆ ಹೊರಡಿಸ್ತಾರೆ? ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸೋದಕ್ಕೋಸ್ಕರ ರಿಟ್ಗಳನ್ನು ಹೊರಡಿಸ್ತಾರೆ. ಇನ್ನು ಮತ್ತೊಂದು ಪ್ರಶ್ನೆ: ಭಾರತದ ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವವರು ಅಂತ ಹೇಳಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ನು ಲೋಕಸಭೆಯ ಅಧ್ಯಕ್ಷರು ಅಂದರೆ ಸ್ಪೀಕರ್, ಎರಡನೇ ಆಪ್ಷನ್ನು ಭಾರತದ ಪ್ರಧಾನಮಂತ್ರಿಗಳು, ಮೂರನೇ ಆಪ್ಷನ್ನು ಭಾರತದ ಉಪರಾಷ್ಟ್ರಪತಿಗಳು, ನಾಲ್ಕನೇ ಆಪ್ಷನ್ನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಅಂತ ಕೊಟ್ಟಿದ್ದಾರೆ. ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತಕ್ಕಂಥವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ನೆಕ್ಸ್ಟು ಮತ್ತೊಂದು ಪ್ರಶ್ನೆ ಇದೆ: ಭಾರತದ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಯಾರು ಅಂತೇಳಿ. ಇದೇ ತಿಂಗಳು 8ನೇ ತಾರೀಕು ನಡೆದಂಥ, ಅಂದರೆ ಮಾರ್ಚ್ 8, 2020ರಂದು ನಡೆದಂಥ PSI ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಪ್ರಸ್ತುತ ಭಾರತದ ಮುಖ್ಯ ನ್ಯಾಯಾಧೀಶರು ಯಾರು? ಆಪ್ಷನ್ ಕೊಟ್ಟಿದ್ದಾರೆ: ಜಸ್ಟಿಸ್ ಶರದ್ ಅರವಿಂದ ಬೋಬ್ಡೆ, ಜಸ್ಟಿಸ್ ರಂಜನ್ ಗೊಗಾಯ್, ಜಸ್ಟಿಸ್ ದೀಪಕ್ ಮಿಶ್ರಾ, ಜಸ್ಟಿಸ್ P ಸದಾಶಿವಂ ಅಂತೇಳಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸದ್ಯಕ್ಕೆ ನಾನು ಆಗಲೇ ಕೊಲಿಜಿಯಮಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳುವಾಗಲೇ ಹೇಳಿದೆ. ಪ್ರಸ್ತುತ ಭಾರತದ ಈಗಿನ ಮುಖ್ಯ ನ್ಯಾಯಾಧೀಶರು ಯಾರಪ್ಪ ಅಂದರೆ ಜಸ್ಟಿಸ್ ಶರದ್ ಅರವಿಂದ ಬೋಬ್ಡೆ. ಮುಂದುವರೆದಂತೆ ಮತ್ತೊಂದು ಪ್ರಶ್ನೆ: ಈ ಪೈಕಿ ಯಾವ ತಿದ್ದುಪಡಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಿಕ ಮರುಪರಿಶೀಲನೆಯ ಅಧಿಕಾರ ಅಥವಾ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. 4 ಆಪ್ಷನನ್ನು ಕೊಟ್ಟಿದ್ದಾರೆ: 42ನೇ ತಿದ್ದುಪಡಿ, 44ನೇ
ತಿದ್ದುಪಡಿ, 29ನೇ ತಿದ್ದುಪಡಿ. 4ನೇ ಆಪ್ಷನು ಈ ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿ. ನಿಮಗೆ ಗೊತ್ತಿರಲಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಿಕ ಪರಿಶೀಲನೆಯ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು 42ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ. ಮತ್ತು ಮತ್ತೊಂದು ಪ್ರಶ್ನೆ, ಈ ಕೆಳಗಿನ ಯಾವ ಭಾರತದ ಮುಖ್ಯ ನ್ಯಾಯಾಧೀಶರು ಭಾರತದ ರಾಷ್ಟ್ರಾಧ್ಯಕ್ಷರ ಪಾತ್ರವನ್ನು ವಹಿಸುವ ಗೌರವವನ್ನು ಪಡೆದಿದ್ದರು ಅಂತ ಹೇಳಿ ಪ್ರಶ್ನೆ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಲಿ, ಇದುವರೆಗೆ ನಮ್ಮ ದೇಶದ ಒಂದು ರಾಷ್ಟ್ರಪತಿ ಹುದ್ದೆ ಖಾಲಿಯಾಗಿದ್ದಂಥದ್ದು ಮತ್ತು ಉಪರಾಷ್ಟ್ರಪತಿಯ ಹುದ್ದೆ ಎರಡೂ ಏಕಕಾಲಕ್ಕೆ ಖಾಲಿಯಾಗಿ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವಂತಹ ಪರಿಸ್ಥಿತಿ ಬಂದಿದ್ದು, ಆಗ ಕಾರ್ಯನಿರ್ವಹಿಸಿದವರು ಯಾರಪ್ಪ ಅಂದರೆ ಆಪ್ಷನ್ ಕೊಟ್ಟಿರೋದು ನ್ಯಾಯಾಧೀಶರಾದ ಮೆಹರ್ ಚಂದ ಮಹಾಜನ್, ಎರಡನೇದು ನ್ಯಾಯಾಧೀಶರಾದ ಎಂ ಹಿದಾಯತುಲ್ಲಾ, ನ್ಯಾಯಾಧೀಶರಾದ PN ಭಗವತಿ, ಮೇಲಿನ ಯಾರೂ ಅಲ್ಲ. ಸರಿಯಾದಂಥ ಉತ್ತರ ನ್ಯಾಯಾಧೀಶರಾದ ಎಂ ಹಿದಾಯತುಲ್ಲಾ ಅವರು ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿರೋದನ್ನು ನಾವು ಕಾಣಬಹುದು. ಇನ್ನು ಜಾರಿಗೊಳಿಸುವ ಮೂಲಭೂತ ಹಕ್ಕುಗಳಿಗಾಗಿ ಸರ್ವೋಚ್ಚ ನ್ಯಾಯಾಲಯ ಡ್ಯಾಶನ್ನು ನೀಡಬಹುದು. ಇದು ಕೂಡ PSI ಪರೀಕ್ಷೆಯಲ್ಲಿ ಮೊನ್ನೆ ನಡೆದಂಥ PSI ಪರೀಕ್ಷೆ ಅಂದರೆ 8/3/2020 ನಡೆದಂಥ PSI ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಜಾರಿಗೊಳಿಸುವ ಮೂಲಭೂತ ಹಕ್ಕುಗಳಿಗಾಗಿ ಸರ್ವೋಚ್ಚ ನ್ಯಾಯಾಲಯ ಡ್ಯಾಶನ್ನು ನೀಡಬಹುದು. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಡಿಕ್ರಿ, ರಿಟ್, ಆರ್ಡಿನೆನ್ಸ್, ನೋಟಿಫಿಕೇಷನ್. ಅದಕ್ಕೆ ನಾನು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ನಾನು ಕೇಳ್ಕೊಳ್ಳೋದಿಗೇನೆ ಇಷ್ಟೇ, ಏನಪ್ಪ ಅಂದರೆ ನೀವು ಓದುವಾಗ ಸಾಮಾನ್ಯವಾಗಿ ಕೇವಲ ಕನ್ನಡದಲ್ಲಿ ಓದ್ಕೊಳ್ಳೋದ್ರ ಜೊತೆಗೆ ಇಂಗ್ಲೀಷ್ನ ಪದಗಳನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ನೀವು ನೋಡಿ, ಈ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸನ್ನು ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಇಂಗ್ಲೀಷ್ ಪದಗಳನ್ನೇ ಕೊಟ್ಬಿಟ್ಟಿದ್ದಾರೆ. ನಮ್ಮ ಮಕ್ಕಳಿಗೆ ಎಷ್ಟೋ ಸಲ ಈ ಕನ್ನಡದಲ್ಲಿ ಓದ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಅಲ್ಲಿ ಇಂಗ್ಲೀಷ್ ಪದಗಳಿದ್ದಾಗ ಸ್ವಲ್ಪ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ಡಿಕ್ರಿ, ರಿಟ್, ಆರ್ಡಿನೆನ್ಸ್ ಅನ್ನೋ ಬದಲಿಗೆ ಸುಗ್ರೀವಾಜ್ಞೆ ಅಂತ ಕೊಟ್ಟಿದ್ರೆ ಈಸಿಯಾಗಿ ಗೊತ್ತಾಗ್ತಿತ್ತು ಏನೋ. ಎಷ್ಟೋ ಜನ ರಿಟ್ ಅನ್ನೋದ್ರ ಬದಲಿಗೆ ಆರ್ಡಿನೆನ್ಸ್ ಹಾಕಿರೋ ಸಾಧ್ಯತೆ ಇರುತ್ತೆ. ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ ರಿಟ್ಗಳನ್ನು ಹೊರಡಿಸಬಹುದು ಅಥವಾ ನೀಡಬಹುದು ಅಂತಕ್ಕಂಥದ್ದು. ಮತ್ತೊಂದು ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ ಅವಧಿಗೆ ಮುನ್ನವೇ ತಮ್ಮ ಹುದ್ದೆಗೆ ಅಥವಾ ಹುದ್ದೆಯನ್ನು ತ್ಯಜಿಸಲು ರಾಜೀನಾಮೆ ಪತ್ರವನ್ನು ಇವರಿಗೆ ನೀಡಬೇಕು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ ಹುದ್ದೆಯನ್ನು ಅವಧಿಗೆ ಮುಂಚೆನೇ ತ್ಯಜಿಸುವಾಗ ಅಥವಾ ರಾಜೀನಾಮೆ ನೀಡುವಾಗ ಯಾರಿಗೆ ರಾಜೀನಾಮೆ ನೀಡ್ತಾರೆ ಅಂತ ಪ್ರಶ್ನೆ. ಆಪ್ಷನ್ಸ್ ಕೊಟ್ಟಿದ್ದಾರೆ: ರಾಷ್ಟ್ರಪತಿ, ಭಾರತದ ಮುಖ್ಯ ನ್ಯಾಯಾಧೀಶರು, ಕೇಂದ್ರದ ಕಾನೂನು ಸಚಿವರು, ಪ್ರಧಾನಮಂತ್ರಿಗಳು. ಸರಿಯಾದಂಥ ಉತ್ತರ ರಾಷ್ಟ್ರಪತಿಗೆ ಇವರು ರಾಜೀನಾಮೆಯನ್ನು ನೀಡಬೇಕಾಗತ್ತೆ. ಇದುವರೆಗೆ ಸುಪ್ರೀಂ ಕೋರ್ಟಿನ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀನಿ. ಹೆಚ್ಚು ವಿಚಾರಗಳನ್ನು ಇನ್ನು ಮುಂದಿನ ತರಗತಿಗಳಲ್ಲಿ ನೀಡೋದಕ್ಕೆ ಪ್ರಯತ್ನಿಸ್ತೇವೆ. ಧನ್ಯವಾದಗಳು.